ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಅಲ್ಲಿನ ಸಿಬ್ಬಂದಿ ಬೇಸತ್ತು ಹೋಗಿದ್ದಾರೆ. ಈ ನಡುವೆ ಹತ್ಯೆಯಾದ ನಿವೃತ್ತ ಡಿಜಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಕೂಡ ಅದೇ ಜೈಲಿನಲ್ಲಿದ್ದಾರೆ. ಆಕೆಯೂ ಕೂಡ ಜೈಲು ಸಿಬ್ಬಂದಿಗೆ ಇದೀಗ ತಲೆನೋವಾಗಿ ಪರಿಣಮಿಸಿದ್ದಾರಂತೆ. ನಾನು ಡಿಜಿ ಓಂ ಪ್ರಕಾಶ್ ಪತ್ನಿ, ನನಗೆ ವಿಶೇಷ ಆತಿಥ್ಯ ಬೇಕು, ನನ್ನನ್ನು ಗೌರವಯುತವಾಗಿ ನಡೆಸಿಕೊಳ್ಳಲೇಬೇಕು, ನಾನು ಹೇಳ್ದಂತೆ ಎಲ್ಲರೂ ನಡೆದುಕೊಳ್ಳಲೇಬೇಕು ಅಂತ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡಿದ್ದಾರಂತೆ. ಜೈಲಿನಲ್ಲಿ ಈಗಾಗಲೇ ಹೊಸ ರೂಲ್ಸ್ಗಳಿಂದ ಕಂಗಾಲಾಗಿರುವ ಜೈಲು ಅಧಿಕಾರಿಗಳಿಗೆ ಆರೋಪಿ ಪಲ್ಲವಿ ವರ್ತನೆಯಿಂದ ಇರಿಸು ಮುರಿಸು ಉಂಟಾಗುತ್ತಿದೆಯಂತೆ. ಇನ್ನು ಕೊಲೆಯಾದ ಓಂ ಪ್ರಕಾಶ್ ಮಗಳು ಕೃತಿಕಾಳ ಮಾನಸಿಕ ಆರೋಗ್ಯ ಹದಗೆಟ್ಟಿದ್ದು, ಮನೆಯಲ್ಲಿ ಏಕಾಂಗಿಯಾಗಿದ್ದ ಕೃತಿಕಾಗೆ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿಗಳೇ ಕಾಳಜಿ ವಹಿಸಿ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ನಿವೃತ್ತ ಡಿಜಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಪಲ್ಲವಿ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಇವರು ಕೂಡ ಜೈಲು ಅಧಿಕಾರಿಗಳಿಗೆ ಒಂದಷ್ಟು ಸಂಕಷ್ಟವನ್ನ ತಂದೊಡ್ಡಿದ್ದು ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದ್ದಾರೆ. ಜೈಲಿನಲ್ಲಿ ಪಲ್ಲವಿ, ನಾನು ಡಿಜಿ ಪತ್ನಿ, ಹಾಗಾಗಿ ನನಗೆ ವಿಶೇಷ ಆತಿಥ್ಯ ಬೇಕು, ನಾನು ಹೇಳ್ದಂತೆ ಇಲ್ಲಿರುವಂಥವರು ಕೇಳಬೇಕು, ನನ್ನನ್ನು ಗೌರವಯುತವಾಗಿ ನಡೆಸಿಕೊಳ್ಬೇಕು ಅಂತ ಪಲ್ಲವಿ ಅವರು ಮಾತನಾಡ್ತಾ ಇದ್ದು, ಹೀಗಾಗಿ ನಾನು ಹೇಳ್ದಂತೆ ನಡೆದುಕೊಳ್ಬೇಕು ಅಂತ ಜೈಲಾಧಿಕಾರಿಗಳಿಗೆ ಹೇಳ್ತಿರೋದ್ರಿಂದ ಜೈಲಾಧಿಕಾರಿಗಳಿಗೆ ಈಗಾಗಲೇ ಹೊಸ ರೂಲ್ಸ್ ಕೂಡ ಇದೆ ಜೈಲಲ್ಲಿ. ಹೀಗಾಗಿ ಪಲ್ಲವಿ ವರ್ತನೆಯಿಂದ ಮತ್ತಷ್ಟು ಇರಿಸು ಮುರಿಸು ಉಂಟಾಗ್ತಾ ಇದೆ.